ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ವಿದ್ಯಾರ್ಥಿಗಳ ಬಿಸಿಯೂಟದಲ್ಲಿ ಕೂದಲು, ಕಲ್ಲು, ಹುಳ ಭಾಗ್ಯ ಸಿಕ್ಕಿದೆ. ಸ್ವಚ್ಛತೆ ಪ್ರಶ್ನೆ ಮಾಡಿದ್ರೆ ಅಡುಗೆ ಸಿಬ್ಬಂದಿಗಳೇ ದರ್ಬಾರ್ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ಹುಲ್ಲುಕೆರೆ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿಗಳಿಗೆ ಉಚಿತ ಮೊಟ್ಟೆ ಜೊತೆಗೆ ಈಗ ಬಿಸಿಯೂಟದಲ್ಲಿ ಕೂದಲು, ಕಲ್ಲು, ಹುಳ ಭಾಗ್ಯ ಫ್ರೀಯಾಗಿ ಸಿಕ್ಕಿದೆ ಅಂತಲೇ ಹೇಳಬಹುದು. ಮಂಡ್ಯ ತಾಲೂಕಿನ ಹುಲ್ಲುಕೆರೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇದು ಒಂದಿನ ಎರಡು ದಿನ ನಡೆಯುವಂತಹ ಘಟನೆ ಅಲ್ಲ. ಪ್ರತಿನಿತ್ಯ ತಿನ್ನುವಂತಹ ಊಟದಲ್ಲಿ ಕಲ್ಲು, ಕೂದಲು, ಹುಳಗಳು ಸಿಗ್ತಾನೆ ಇರುತ್ತೆ. ಶಾಲೆಯ ಬಿಸಿಯೂಟದಲ್ಲಿ ಮಕ್ಕಳಿಗೆ ಈ ರೀತಿಯ ಊಟ ಸಿಗುತ್ತೆ ಅಂತಂದ್ರೆ ನಿಜಕ್ಕೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಊಟದಲ್ಲಿ ಕೂದಲು ಹಾಗೆ ಕಲ್ಲು ಸಿಗ್ತಾ ಇರೋದನ್ನ ಅಡುಗೆ ಅವರಿಗೆ ಪ್ರಶ್ನೆ ಮಾಡಿದ್ರೆ ಮಕ್ಕಳಿಗೇನೆ ತಿರುಗಿಸಿ ಬೈತಾರಂತೆ ಸಿಬ್ಬಂದಿಗಳು, ಅಂದರೆ ಅಡುಗೆ ಸಿಬ್ಬಂದಿ. ಇನ್ನು ಅಡುಗೆಯವರ ಬೈಗುಳ ಭಾಗ್ಯಕ್ಕೆ ಹೆದರಿ ಮಕ್ಕಳು ಪ್ರತಿದಿನ ಕೂದಲು ಸಹಿತ ಅಂದರೆ ಪಕ್ಕಕ್ಕಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನಬೇಕಾಗಿರುವಂತಹ ಪರಿಸ್ಥಿತಿ. ಶಾಲೆಯಲ್ಲಿ ಅಡುಗೆಯವರೇ ದರ್ಬಾರ್ ಮಾಡ್ತಾ ಇದ್ದಾರೆ. ಅಡುಗೆ ಆಂಟಿಯರ ದರ್ಬಾರ್ನಲ್ಲಿ ಶಾಲೆಯ ಮಕ್ಕಳಿಗೆ ಕಳಪೆ ಊಟವನ್ನು ನೀಡಲಾಗ್ತಾ ಇದೆ. ಅನೈರ್ಮಲ್ಯದ ವಾತಾವರಣದಲ್ಲೇ ಮಕ್ಕಳಿಗೆ ಬಿಸಿಯೂಟವನ್ನು ಕೊಡ್ತಾ ಇದ್ದಾರೆ ಈ ಸಿಬ್ಬಂದಿಗಳು. ಪ್ರಶ್ನೆ ಮಾಡಿದ ಮಕ್ಕಳು ಹಾಗೆ ಶಿಕ್ಷಕರಿಗೆ ಇಲ್ಲಿ ಅಡುಗೆ ಸಿಬ್ಬಂದಿಗಳೇ ಬೆದರಿಕೆ ಹಾಕ್ತಿದ್ದಾರಂತೆ. ಈ ಬಿಸಿಯೂಟದಲ್ಲಿ ಕಲ್ಲು, ಕೂದಲು, ಹುಳ ಸಿಗ್ತಾ ಇದೆ, ಅದನ್ನ ಪ್ರಶ್ನೆ ಮಾಡಿದ್ರೆ ಬಾಯಿ ಮುಚ್ಕೊಂಡು ತಿನ್ನಿ ಅನ್ನೋ ರೀತಿ ದರ್ಬಾರನ್ನ ಮಾಡ್ತಾರಂತೆ ಇಲ್ಲಿನ ಅಡುಗೆ ಸಿಬ್ಬಂದಿ. ಈ ಊಟವನ್ನ ತಿಂದು ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಪ್ರಶ್ನೆ ಮಾಡೋರೇ ಯಾರು ಇಲ್ವಾ? ಹಾಗಿದ್ರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರ ನೀಡುವ ಬಿಸಿಯೂಟದಲ್ಲಿ ಇಷ್ಟೊಂದು ಅನೈರ್ಮಲ್ಯ ಯಾಕೆ? ಮಕ್ಕಳಿಗೆ ಇಂತಹ ಊಟವನ್ನು ಕೊಟ್ಟರೆ ಅವರ ಆರೋಗ್ಯ ಏನಾಗಬೇಡ? ಓಕೆ, ಒಂದು ದಿನ ಕೂದಲು ಸಿಗುತ್ತಾ, ಕಲ್ಲು ಸಿಗುತ್ತಾ, ಪಕ್ಕಕ್ಕೆ ಎತ್ತಿಟ್ಟು ತಿನ್ನೋಣ. ಪ್ರತಿದಿನ ಇದೇ ಗೋಳಾಗೋದ್ರೆ ಏನು ಮಾಡೋದು? ಸೊ ಹೀಗಾಗಿ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಲೇಬೇಕು. ಸರ್, ಕಲ್ಲು, ವಾಟುಳ, ಕೂದಲು ಸಿಗುತ್ತೆ ಸರ್. ಅದು ಮೊಟ್ಟೆ ಏನು ಕೊಡ್ತಾರೆ? ಹೇಗೆ ಸರ್ ಕೊಡ್ತಾರೆ? ಮೊಟ್ಟೆ ಎತ್ಕೊಂಡು ಹೋಗ್ತಾರಾ ಸರ್? ಮೊಟ್ಟೆ ಎತ್ಕೊಂಡು ಹೋಗ್ತಾರಾ ಸರ್, ಅದು ಮಿಕ್ತಾಗಿ ಎತ್ಕೊಯ್ತಾರೆ. ಮೊಟ್ಟೆಗೆ ಎತ್ಕೊಯ್ತಾರೆ. ಊಟ ಚೆನ್ನಾಗಿಲ್ಲ ನಿಮಗೆ ಇಲ್ಲಿ? ಸರಿಲ್ಲ 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 ಸರ್, ಗೊತ್ತಿಲ್ಲ ಸರ್. ಸೋಸ್ತೀನಿ ಅಂತಾರೆ, ಸೋಸಲ್ಲ. ಆಮೇಲೆ ನೀಟಾಗಿ ಈಗ ಜಗ್ಲಿ ತೊಳಿಕಿಲ್ಲ. ಆಮೇಲೆ ಹಂಗೆ ಕುಣಿಸ್ತಾರೆ. ನಾಯಿ ವಾಮಿಟ್ ಮಾಡಿರೋದು ಹಂಗೆ ಕುಣಿಸ್ತಾರೆ. ಆಮೇಲೆ ವಾಟುಳ, ಕೂದಲು ಎಲ್ಲ ಸಿಗ್ತವೆ. ಹಾಂ, ದಿನ ಸಿಗುತ್ತೆ ಯಾರಿಗಾರ ಒಬ್ರಿಗೆ. ಹಾಂ, ಹೆಂಗೆ ಊಟ ಸ್ವಚ್ಛತೆ ಇದು ಮಾಡ್ತಾ ಇಲ್ಲ? ಗೊತ್ತಿಲ್ಲ. ನೀವು ಹೆಚ್ಚು ಮಾತಾಡಲ್ವಾ? ಮಾತಾಡ್ತೀವಿ ಸರ್, ಹೇಳ್ತೀವಿ ಅಂತಾರೆ. ಈಗ ಮಾಡಿದಕ್ಕೆ 3 ಸಾರಿ ಮಾಡಿಸಿದ್ದೀನಿ. ಇವಾಗ ಮಾಡಿಸಿರ್ಬೋದು. ಎಕ್ಸ್ಪೀರಿಯಂಟ್ ಬರೀ ಕಲ್ಲೇ ನಮ್ಮ ಕಣ್ಣೆದುರಿಗೆ ಕಾಣ್ತಲ್ಲ ಮೇಡಮ್. ಇಲ್ಲೇ ಕಲ್ ಸಿಗ್ತಾ ಇಲ್ವಲ್ಲ, ಮಾಡ್ತಾ ಇರ್ತವೆ, ಕಲ್ ಸಿಗ್ತಾ ಇಲ್ಲ. ಅದೇಂಗೆ ಬರ್ತಾವಲ್ಲಿ ಇಲ್ಲಿ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ರಾಘವೇಂದ್ರ, ಕಳಪೆ ಊಟ ಕೊಟ್ಟಿದ್ದಕ್ಕೆ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಅಡುಗೆ ಸಿಬ್ಬಂದಿಗಳೇ ದರ್ಬಾರ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಶಾಲೆಯ ಆಡಳಿತ ಮಂಡಳಿಯವರು ಏನು ಮಾಡ್ತಾ ಇದ್ದಾರೆ ಅಂತ. ಪ್ರತಿನಿತ್ಯ ಇಲ್ಲಿ ವಿದ್ಯಾರ್ಥಿಗಳಿಗೆ ಇದೇ ರೀತಿಯ ಊಟ ಸಿಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಸಂಬಂಧಪಟ್ಟವರು ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ವಾ? ಮಧು ಏನು ಮಂಡ್ಯದ ಹುಲ್ಲುಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿನಿತ್ಯವೂ ಕೂಡ ಇಲ್ಲಿನ ಮಕ್ಕಳಿಗೆ ಏನು ಶಾಲಾ ಬಿಸಿ ಊಟದಲ್ಲಿ ಪ್ರತಿನಿತ್ಯ ಕೂಡ ಕೂದಲು, ಹುಳು ಹಾಗೂ
ಇನ್ನಿತರ ಧೂಳಿನಿಂದ ಕೂಡಿದಂತ ಅನೈರ್ಮಲ್ಯದ ಆಹಾರವನ್ನು ಇಲ್ಲಿನ ಪಡಿಸ್ತಾ ಇದ್ದಾರೆ. ಹಾಗಾಗಿ ಕೂಡ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದೆ. ಜೊತೆಗೆ ಅನಾರೋಗ್ಯ ಪೀಡಿತದಿಂದ ಕೂಡ ಬಳಲ್ತಾ ಇದ್ದಾರೆ. ಏನು ಇಲ್ಲಿನ ಅಡಿಗೆ ಸಿಬ್ಬಂದಿಗಳ ದರ್ಬಾರ್ ಏನಿದೆ ಇವರನ್ನ ಪ್ರಶ್ನೆ ಮಾಡಿದ್ರೆ ಆ ಮಕ್ಕಳಿಗೆ ಕೂಡ ಬೈಯುವಂತ ಕೆಲಸ ಮಾಡುವಂತದ್ದು, ಜೊತೆಗೆ ಆ ಮಕ್ಕಳಿಗೆ ಎದುರಿಸುವಂತ ಕೆಲಸವನ್ನು ಕೂಡ ಅಲ್ಲಿನ ಅಡಿಗೆ ಸಿಬ್ಬಂದಿಗಳು ಮಾಡ್ತಿದ್ದಾರೆ ಅಂತ ಹೇಳಿ ಈಗ ಆ ಒಂದು ಮಕ್ಕಳು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು ಈ ಮಕ್ಕಳಿಗೆ ಕೊಡುವಂತಹ ಬಿಸಿ ಊಟ ಏನಿದೆ ಆ ಬಿಸಿ ಊಟದಲ್ಲಿ ಕೂಡ ಇಷ್ಟೊಂದು ಅಕ್ಕಿಯಲ್ಲಿ ಏನು ಸೋಸಿರೋದ್ರಿಂದ ಕಲ್ಲು ಸೇರಿದಂತೆ ಇನ್ನಿತರ ಕೂದಲು ಹಾಗೂ ಇನ್ನಿತರ ವಸ್ತುಗಳು ಸಿಗ್ತಾ ಇವೆ, ಪೇಪರ್ಗಳು ಸೇರಿದಂತೆ. ಜೊತೆಗೆ ಮೊಟ್ಟೆಯಲ್ಲೂ ಕೂಡ ಕೂದಲು ಸಿಗ್ತಿರುವಂತದ್ದು ನಿಜಕ್ಕೂ ಕೂಡ ಆ ಒಂದು ವಿದ್ಯಾರ್ಥಿಗಳ ಅಳಲನ್ನ ಕೂಡ ನಾವು ಕೇಳ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿನಿತ್ಯವೂ ಕೂಡ ಇದು ಒಂದು ದಿವಸ ಆದ್ರೆ ಪರವಾಗಿಲ್ಲ, ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿ ಅನೈರ್ಮಲ್ಯ ನಾವು ಊಟ ಮಾಡಬೇಕು, ಸ್ವಚ್ಛತೆ ಇಲ್ಲದ ಕಡೆ ನಮಗೆ ಊಟಕ್ಕೆ ಕೂರಿಸ್ತಾರೆ. ಜೊತೆಗೆ ಏನು ಈ ಅಡುಗೆ ಸಿಬ್ಬಂದಿಗಳು ಇಲ್ಲಿನ ಪ್ರಭಾವಿ ವ್ಯಕ್ತಿಗಳಾಗಿದ್ದಾರೆ. ಇವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಾವು ಪೋಷಕರಿಗೂ ಹೇಳಿದ್ರು ಕೂಡ ಪೋಷಕರಿಗೂ ಕೂಡ ಇವರು ಆವಾಜನ್ನ ಹಾಕ್ತಾರೆ. ಜೊತೆಗೆ ಮುಖ್ಯವಾಗಿ ರಾಜಕಾರಣಿಗಳಿಂದಲೂ ಕೂಡ ನಮ್ಮ ಪೋಷಕರಿಗೆ ಬೆದರಿಕೆಯನ್ನ ಹಾಕಿಸ್ತಾರೆ ಅನ್ನೋ ಆರೋಪವನ್ನು ಅಲ್ಲಿನ ಶಾಲೆಯ ಮಕ್ಕಳು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕುರಿತಾಗಿ ಅಲ್ಲಿ ಶಾಲೆಯ ಶಿಕ್ಷಕರನ್ನ ಪ್ರಶ್ನೆ ಮಾಡಿದ್ರು ಕೂಡ ಸರ್ ಅಡಿಗೆ ಸಿಬ್ಬಂದಿಯವರ ವಿರುದ್ಧ ನಾವು ಸಾಕಷ್ಟು ಬಾರಿ ಕಂಪ್ಲೇಂಟ್ ಅನ್ನ ಹೇಳಿದ್ರು ಕೂಡ ಅವರು ಯಾರಿಗೂ ಕೂಡ ಜಗ್ತಲ್ಲ. ಜೊತೆಗೆ ಪ್ರಭಾವಿಗಳಿಂದ ಕೂಡ ನಮ್ಗೆ ಫೋನ್ ಅನ್ನ ಮಾಡಿಸ್ತಾರೆ, ನಿಮ್ ಕೆಲಸ ಎಷ್ಟಿದೆ ಅಷ್ಟನ್ನ ಮಾಡ್ಕೋ ಹೋಗಿ ಅಂತ ಹೇಳ್ತಾರೆ ಅಂತ ಹೇಳಿ ಈಗ ಅವರು ಕೂಡ ಕಂಗಾಲಾಗಿದ್ದಾರೆ. ಈ ಒಂದು ಅಡಿಗೆ ಸಿಬ್ಬಂದಿಗಳ ದರ್ಬಾರ್ಗೆ ನಿಜಕ್ಕೂ ಕೂಡ ಅಲ್ಲಿನ ಶಾಲೆಯ ಅವ್ಯವಸ್ಥೆ ನಿಜಕ್ಕೂ ಕೂಡ ಒಂದು ರೀತಿ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಏನು ಇವರು ಬೇಯಿಸಿ ಹಾಕುವಂತ ಊಟದಲ್ಲಿರುವಂತ ಕಲ್ಲನ್ನು ತಿಂದು ಮಕ್ಕಳು ಈಗ ಅನಾರೋಗ್ಯಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ. ಯಾಕೆಂದ್ರೆ ಏನು ಇವರು ಅಡುಗೆ ಮಾಡುವಂತ ಸ್ವಚ್ಛತೆ ಇಲ್ಲದೆ ಇಲ್ಲ ಕಾಪಾಡ್ತಾ ಇಲ್ಲ. ಯಾವಾಗಲೂ ಕೂಡ ಇವರು ಏನು ಅಡಿಗೆ ಮಾಡುವ ಸಂದರ್ಭದಲ್ಲಿ ಏನು ನೀಟಾಗಿರ್ಬೇಕು, ಸ್ವಚ್ಛತೆಯನ್ನ ಕಾಪಾಡಬೇಕು, ಪಾತ್ರೆನ ತೊಳಿಬೇಕು ಅನ್ನೋ ಆದೇಶ ಕೂಡ ಶಿಕ್ಷಣ ಇಲಾಖೆ ಇದ್ರು ಕೂಡ ಯಾವುದನ್ನು ಕೂಡ ಪಾಲನೆ ಮಾಡ್ತಾರೆ. ಜೊತೆಗೆ ಕೆಲವು ಬಾರಿ ಇವರು ಅಡಿಗೆ ಮನೆಯಲ್ಲಿ ಅಡಿಗೆ ದಾಸರನ್ನು ಕೂಡ ಕದ್ದೊಯ್ಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಅಲ್ಲಿನ ಮಕ್ಕಳು ಕೂಡ ಆರೋಪವನ್ನ ಮಾಡ್ತಿದ್ದಾರೆ. ಇಷ್ಟಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ನಮ್ಗೆ ನಿಜಕ್ಕೂ ಕೂಡ ಇಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಮಕ್ಕಳು ಪರಿತಪಿಸ್ತಾ ಏನು ನಮ್ಮ ಬಳಿ ಮಾಧ್ಯಮದವರ ಬಳಿ ಒಂದು ದೂರನ ಹೇಳ್ತಾರೆ. ಆದ್ರೂ ಕೂಡ ಅಲ್ಲಿನ ಶಾಲೆಯ ಶಿಕ್ಷಕರ ಮಂಡಳಿ ಮತ್ತೆ ಶಿಕ್ಷಕರ ವರ್ಗ ಕೂಡ ಇದಕ್ಕೆ ಏನು ಕೂಡ ಮಾಡಕ್ಕಾಗದೆ ಸದ್ಯಕ್ಕೆ ಕೇವಲ ನಾವು ದೂರನ ಸ್ವೀಕರಿಸಿ ನಾವು ಮೇಲಧಿಕಾರಿಗಳಿಗೆ ಹೇಳಿದೀವಿ ಅಂತ ಮಾತ್ರ ಹೇಳ್ತಾರೆ ಹೊರತು ಇದಕ್ಕೆ ಒಂದು ಶಾಶ್ವತ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಅಲ್ಲಿ ಕೂಡ ಕೆಲಸ ಆಗ್ತಾ ಇಲ್ಲ. ಆದ್ರೂ ಕೂಡ ಈಗಾಗಲೇ ಕೂಡ ಮಕ್ಕಳಿಗೆ ಏನು ಕಲ್ಲಿನಿಂದ ಸಾಕಷ್ಟು ಕಡೆ ಒಂದು ಹೊಟ್ಟೆ ನೋವು ಬರುವಂತ ಒಂದು ಲಕ್ಷಣಗಳು ಕಾಣಿಸ್ಕೊಡ್ತಾ ಇದೆ. ಜೊತೆಗೆ ಮಕ್ಕಳಲ್ಲಿ ಕೂಡ ಈ ಒಂದು ಕೂದಲನ್ನು ತಿಂದು ಕೂಡ ಮಕ್ಕಳಲ್ಲಿ ಒಂದು ರೀತಿಯಾಗಿ ಹೊಟ್ಟೆ ನೋವು ದಿನದಿಂದ ಒಂದಲ್ಲ ಒಂದು ವಿದ್ಯಾರ್ಥಿಗೆ ಆಗ್ತಾ ಇದೆ. ಈಗಲಾದ್ರೂ ಕೂಡ ನಮ್ಗೆ ನ್ಯಾಯವನ್ನ ಕೊಡಿಸಿ ಅಡಿಗೆಯವರನ್ನ ಬದಲಾಯಿಸಿಲ್ಲ, ಅವ್ರನ್ನ ಸ್ವಚ್ಛತೆ ಕಾಪಾಡಿಕೊಳ್ಳಿ ಅಂತ ಹೇಳಿ ಮಕ್ಕಳು ಕೂಡ ಆರೋಪವನ್ನ ಮಾಡ್ತಿರುವಂತದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.